ನಮಸ್ಕಾರ, ನಾನು ಶಂಕರಾನಂದ ಬನಶಂಕರಿ. ಇವತ್ತಿನ ಪ್ರಚಲಿತ ಘಟನೆಗಳು ಮತ್ತು ಪ್ರಚಲಿತ ಪ್ರಬಂಧಗಳು ಇದನ್ನು ತಾವು ಎಸ್.ಎ. ಫೌಂಡೇಶನ್ ಕೋರ್ಸ್ ಅಂತೇಳಿ ತಿಳ್ಕೊಬೋದು. ಎಸ್.ಎ. ಫೌಂಡೇಶನ್ ಕೋರ್ಸ್ ಇದು. ಭಾಳ ಜನ ಎಸ್.ಎನ ಹೇಗೆ ಬರಿಬೇಕು ಅಂತೇಳಿ ತುಂಬ ಜನ ಕೇಳ್ತಾರೆ. ನಾವು ಪ್ರತಿದಿನ ಎಸ್.ಎದ ಅಂಶಗಳು ಎಲ್ಲೆಲ್ಲಿರುತ್ತೆ ಅಂತೇಳಿ ನ್ಯೂಸ್ ಪೇಪರ್ ಬೇಸ್ ಮೇಲೆ ಹೇಳ್ತಾ ಹೋಗ್ತಾ ಇದ್ದೇವೆ. ಪ್ರಚಲಿತ ಘಟನೆಗಳನ್ನು ಈಗಾಗಲೇ ಸಾಕಷ್ಟು ಜನ ಕನ್ನಡದಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೀವು ಕೇವಲ ಪ್ರಚಲಿತ ಘಟನೆಗಳು ಮಾತ್ರ ಬೇಕಿದ್ದರೆ ಹಲವಾರು ಕನ್ನಡದ ಚಾನಲ್ಗಳಿದೆ, ಅದನ್ನು ಫಾಲೋ ಮಾಡ್ಬೋದು. ಬಟ್ ಈ ಪ್ರಚಲಿತ ಘಟನೆಗಳೊಂದಿಗೆ ಪ್ರಬಂಧದ ಅಂಶಗಳು ಎಲ್ಲೆಲ್ಲಿರುತ್ತೆ, ಯಾವ ಥರ ಮಾಹಿತಿಯನ್ನು ಸಂಗ್ರಹಿಸಬೇಕು ಅನ್ನೋದಕ್ಕೆ ನಾನು 10ರಿಂದ 15 ನಿಮಿಷದೊಳಗೆ ಪ್ರತಿದಿನ ಈ ಥರ ತರಗತಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ. ಈಗಾಗಲೇ 2 ದಿನ ಮಾಡಿದ್ದೇನೆ. ಇದು 3ನೇ ದಿನದ ಪ್ರಯತ್ನವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಂದು ಸಿಹಿ ಸುದ್ದಿ. ವೈರ್ಲೆಸ್ ಘಟಕದ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳುವ ಸಲುವಾಗಿ ಅನುಮತಿಗಾಗಿ ACS ಅವರಿಗೆ ಪತ್ರವನ್ನು ಪೊಲೀಸ್ ಇಲಾಖೆಯವರು ಬರೆದಿದ್ದಾರೆ. PSI ವೈರ್ಲೆಸ್ 49, ಪೊಲೀಸ್ ಕಾನ್ಸ್ಟೇಬಲ್ 229. ನೋಡಿ, ಈಗ ತಾನೇ ಯಾರು ಡಿಗ್ರಿ ಮುಗಿಸಿದರೋ ಅವರಿಗೆ ಒಳ್ಳೆಯ ಅಪಾರ್ಚುನಿಟಿಗಳು ಬರ್ತಾಯಿದೆ. ಯಾರು 21ರಿಂದ 24 ವಯಸ್ಸಿನಲ್ಲಿ ಇದಿರಲ್ಲ, ತಾವು ಪ್ರಯತ್ನವನ್ನು ದಯವಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಈಗಾಗಲೇ 30 ವರ್ಷ ಆಗಿದೆಯೋ, ನನಗೆ ಭಾಳ ಜನ ಕೇಳ್ತಾರೆ ಏಜ್ ರಿಲ್ಯಾಕ್ಸೇಷನ್ ಯಾವಾಗ ಕೊಡ್ತಾರೆ ಸರ್, ಯಾವಾಗ ಕೊಡ್ತಾರೆ ಅಂತೇಳಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಸ್ವಲ್ಪ ಯಾವಾಗಲೂ ನೇರವಾಗಿ ಮಾತಾಡ್ತೀನಿ. ನಿಮಗೀಗ 30 ವರ್ಷಗಳಾಗಿದೆ, ನೀವು ಯಾವುದೂ ಈಗಾಗಲೇ ಕನಿಷ್ಠ ಏನೂ ಇಲ್ಲ ಅಂದರೆ ಒಂದು 2, 3, 4 ಆದರೂ ರಿಕ್ರೂಟ್ಮೆಂಟ್ದಲ್ಲಿ ಭಾಗವಹಿಸಿರ್ತೀರಿ. ಆ ರಿಕ್ರೂಟ್ಮೆಂಟ್ದಲ್ಲಿ ಪಾಸ್ ಆಗಲಿಲ್ಲ ಅಂದಮೇಲೆ ಸ್ವಲ್ಪ ನಿಮಗೆ ನಿಮ್ಮ ಹಾದಿ ಭಾಳ ಕಷ್ಟ ಇರ್ತದೆ ಅಂಥೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಡಿಮೋಟಿವೇಟ್ ಮಾಡ್ತೀನಿ ಅಂಥೇಳಿ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು 30 ವರ್ಷ ಆದರೂ ಕೂಡ ಈ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾಯಿದ್ದೀನಿ ಅಂತಂದರೆ ದಯವಿಟ್ಟು ಇದೇ ಕೊನೆಯ ಪ್ರಯತ್ನ ಅಂಥೇಳಿ ತಯಾರಿ ಮಾಡೋದಕ್ಕೆ ನೀವು ಮನಸ್ಸನ್ನು ಮಾಡಬೇಕು. ಇವತ್ತು ಒಂದು ಸುದ್ದಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಕರ್ನಾಟಕದ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿ ಇದು ನೆಗೆಟಿವ್ ಆಗಿರ್ತಕ್ಕಂಥ ವಿಷಯ. ಮುಂದಿನ ಹೊಸ ಸರ್ಕಾರಕ್ಕೆ 10 ಲಕ್ಷ ಕೋಟಿ ರೂಪಾಯಿ ಹೊರೆ ಆಗುತ್ತೆ ಅಂತ ಬರೆದಿದ್ದಾರೆ. ಅಂದರೆ 2028 ಮಾರ್ಚಿಗೆ ಈಗಿರ್ತಕ್ಕಂಥ ಸರ್ಕಾರದ ಅವಧಿ ಮುಗಿದು ಹೊಸ ಸರ್ಕಾರ ರಚನೆ ಆಗಿರುತ್ತೆ. ಆವಾಗ ನಮ್ಮ ರಾಜ್ಯದ ಮೇಲೆ 9.2 ಲಕ್ಷ ಕೋಟಿ ರೂಪಾಯಿ ಸಾಲ ಇರುತ್ತೆ ಅಂಥೇಳಿ ಪ್ರಜಾವಾಣಿಯವರು ವರದಿಯನ್ನು ಮಾಡಿದ್ದಾರೆ. ಇದು ನಿಮಗೆ ಈಗಾಗಲೇ ಸರ್ಕಾರದ ಮೇಲೆ ಪಂಚ ಗ್ಯಾರಂಟಿಗಳು ಅಂತಕ್ಕಂಥ ಒಂದು ಎಸೆ ಬರುತ್ತೆ. ಪಂಚ ಗ್ಯಾರಂಟಿಗಳು ಅಂತ ಎಸೆ ಬರುತ್ತೆ. ಯಾರು ನೆಗೆಟಿವ್ ಪಾರ್ಟ್ಸನ್ನು ಬರಿತಿರ್ತಿರಲ್ಲ, ನಾನು ಅದರ ಬಗ್ಗೆ ಪಾಸಿಟಿವ್ ಆಗಿ ಬರೆದಿದ್ದೀನಿ. ಕೆಲವೊಬ್ಬರು ನೆಗೆಟಿವ್ ಆಗಿಯೂ ಬರಿಬೋದು, ಏನು ತೊಂದರೆ ಇಲ್ಲ. ನೆಗೆಟಿವ್ ಬರೆಯೋರು ಈ ಒಳ್ಳೆಯ ಪಾಯಿಂಟನ್ನು ಹಾಕ್ಬೋದು. ಈ ರೀತಿಯಾಗಿ ಪಂಚ ಗ್ಯಾರಂಟಿಗಳ ಮೂಲಕ ನಾವು ಉಚಿತ ಕೊಡುಗೆಗಳನ್ನು ಜನರಿಗೆ ನೀಡ್ತಾ ಹೋದರೆ 2028ಕ್ಕೆ 9.2 ಲಕ್ಷ ಕೋಟಿ ರೂಪಾಯಿ ಸಾಲ ಆಗುತ್ತೆ ಅಂಥೇಳಿ ಅಂಕಿ ಸಮೇತ ತಿಳಿಸಿದ್ದಾರೆ. ನೋಡಿ, 2024-25ರಲ್ಲಿ ಇಷ್ಟು ಕೋಟಿ, 25-26ರಲ್ಲಿ ಇಷ್ಟು ಕೋಟಿ, 26-27ರಲ್ಲಿ ಇಷ್ಟು, 27-28ರಲ್ಲಿ 9.27, 28-29ಕ್ಕೆ 10.17 ಲಕ್ಷ ಕೋಟಿ ರೂಪಾಯಿ ಸಾಲನೇ ಆಗುತ್ತೆ. ವಿಚಾರಿಸಿ ನೋಡೋಣ. ಓಕೆ, ಈ ಎಲ್ಲ ಅಂಕಿಅಂಶಗಳನ್ನ ತಾವು ಸೇರಿಸ್ಕೊಂಡು ಇದರಿಂದ ರಾಜ್ಯದ ಆರ್ಥಿಕತೆ ಏನಾಗುತ್ತೆ, ಸಮಸ್ಯೆ ಆಗುತ್ತೆ ಅಂಥೇಳಿ ಬರೆಯೋದಕ್ಕೆ ನೆಗೆಟಿವ್ ಪಾಯಿಂಟು ಭಾಳ ಚೆನ್ನಾಗಿದೆ. ಇದನ್ನು ತಾವು ಯೂಸ್ ಮಾಡ್ಕೋಬೋದು. ಅದೇ ರೀತಿ ನಮ್ಮಲ್ಲಿ ಬದ್ಧ ವೆಚ್ಚಗಳು ಅಂದರೆ ಈ ವೆಚ್ಚಗಳನ್ನು ನಾವು ಕೊಡಲೇಬೇಕಾಗತ್ತೆ. ಅಂಥ ವೆಚ್ಚಗಳನ್ನೇ ಹೆಚ್ಚಾಗಿಬಿಟ್ಟಿದೆ. ಉದಾಹರಣೆಗೆ ಬಡ್ಡಿ ಪಾವತಿ ಮಾಡಲೇಬೇಕಾ? ಈಗಾಗಲೇ ನಾವು 45 ಸಾವಿರ ಕೋಟಿ ಬಡ್ಡಿ ಪಾವತಿ ಮಾಡ್ತಾಯಿದ್ದೀವಿ. ಇನ್ನು ಮುಂದೆ 2028ಕ್ಕೆ ಅದು 60,000 ಕೋಟಿ ರೂಪಾಯಿ ಬಡ್ಡಿ ಪಾವತಿ ಮಾಡಬೇಕಾಗತ್ತೆ. ವೇತನವನ್ನು ಈಗಾಗಲೇ 85,000 ಕೋಟಿ ಕೊಡ್ತಾಯಿದ್ದೀವಿ. ಇದನ್ನು 2028ರ ಅಂತ್ಯಕ್ಕೆ 1 ಲಕ್ಷ ಕೋಟಿ ರೂಪಾಯಿ ವೇತನವನ್ನು ಕೊಡಬೇಕಾಗತ್ತೆ. ಪಿಂಚಣಿಯನ್ನು 38,000 ಕೊಡ್ತಾಯಿದ್ದೀವಿ. 2028ರ ಅಂತ್ಯಕ್ಕೆ 46,000 ಕೋಟಿ ಪಿಂಚಣಿ ಕೊಡಬೇಕಾಗತ್ತೆ. ಸಹಾಯಧನ, ಸಾಮಾಜಿಕ ಭದ್ರತೆ, ಆಡಳಿತ ವೆಚ್ಚ ಇವುಗಳನ್ನು ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಮುಗಿದ ನಂತರ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಅಭಿವೃದ್ಧಿ ಕೆಲಸಗಳನ್ನ ನಾವೇನಂತ ಕರಿತೀವಿ? ಬಂಡವಾಳ ವೆಚ್ಚ ಅಂತ ಕರಿತೀವಿ. ವಿಚಾರಿಸಿ, 2024-25ರಲ್ಲಿ ನಮ್ಮ ಕರ್ನಾಟಕದ ಬಂಡವಾಳ ವೆಚ್ಚ 56,963 ಕೋಟಿ. ಅದು ಕೂಡ 15ನೇ ಹಣಕಾಸು ಆಯೋಗ ಏನು ನಮಗೆ ಇನ್ನೂ ಹಣ ಕೊಡಬೇಕಾಗಿದೆ. ಆ ಹಣ ನೀಡುತ್ತೆ ಅಂತಕ್ಕಂಥ ನಿರೀಕ್ಷೆಗೆ ಆಧರಿಸಿ ನಾವು ಈ ಬಂಡವಾಳ ವೆಚ್ಚವನ್ನು ಮಾಡ್ತೀವಿ ಅಂತ ಇಟ್ಕೊಂಡಿದ್ದೀವಿ. ಈಗಾಗಲೇ 14ನೇ ಹಣಕಾಸು ಆಯೋಗ ನಮಗೆ ಎಷ್ಟು 42% ಏನು ತೆರಿಗೆಯನ್ನು ಹಂಚಬೇಕು ಅಂತ ಹೇಳಿತ್ತು. 15ನೇ ಹಣಕಾಸು ಆಯೋಗ 41% ತೆರಿಗೆಯನ್ನು ಹಂಚಬೇಕು ಅಂತ ಹೇಳಿದೆ.
ಇನ್ನು 16ನೇ ಹಣಕಾಸು ಆಯೋಗ 40% ಮಾತ್ರ ರಾಜ್ಯಗಳಿಗೆ ತೆರಿಗೆ ಹಂಚಬೇಕು ಅಂತೇಳಿ ಕೇಂದ್ರ ಸರ್ಕಾರ ಹಣಕಾಸು ಆಯೋಗದ ಮುಂದೆ ಮನವಿಯನ್ನು ಮಂಡಿಸಿದೆ. ಒಂದು ವೇಳೆ ಈ ಮನವಿಯನ್ನು 16ನೇ ಹಣಕಾಸು ಆಯೋಗ ಏನಾದರೂ ಒಪ್ಪಿದ್ದಲ್ಲಿ ಮತ್ತೆ ನಮ್ಮ ರಾಜ್ಯಗಳಿಗೆ ಕೇಂದ್ರದಿಂದ ಕಡಿಮೆ ಹಣ ಬರುವ ಸಾಧ್ಯತೆ ಇರುತ್ತೆ. ಸೊ ದ್ಯಾಟ್ ಈ ವಿಷಯವನ್ನು, ಅರ್ಥಶಾಸ್ತ್ರದ ವಿಷಯವನ್ನು ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ತಾವು ಮುಂಬರ್ತಕ್ಕಂಥ ಎಸ್ಸೆಯಲ್ಲಿ ಚೆನ್ನಾಗಿ ಏನು ಬರಿಬೋದು, ಎಸ್ಸೆಯಲ್ಲಿ ಅಂಕಿ ಸಂಖ್ಯೆಗಳನ್ನ ಬರಿಬೋದು. ಇನ್ನೊಂದು ಒಳ್ಳೆಯ ಒಂದು ಟಾಪಿಕ್ ಬಂದಿದೆ, ನಬಾರ್ಡ್ ಕೃಷಿ ಸಾಲ ಅಂಥೇಳಿ. ನಬಾರ್ಡ್ ಕೃಷಿ ಸಾಲ 70% ಕಡಿತ. ಕೇಂದ್ರ ಸರ್ಕಾರದಿಂದ ನಮಗೆ ಏನೇನು ಬರಬೇಕಲ್ಲ ಅದೆಲ್ಲನೂ ಕೂಡ ಕಡಿತನ ಆಗ್ತಾಯಿದೆ ಅಂಥೇಳಿ ನಾವು ಇಲ್ಲಿ ತಿಳ್ಕೊಬೋದು ನೋಡಿ. ಒಂದು ವೇಳೆ ನಬಾರ್ಡ್ ಯಾವುದ್ರ ಉದ್ದೇಶಕ್ಕಾಗಿ ನಮಗೆ ಸಾಲ ಕೊಡುತ್ತೆ ಅಂದರೆ ಕೃಷಿ ಉದ್ದೇಶಕ್ಕಾಗಿ ಸಾಲ ಕೊಡುತ್ತೆ, ಗ್ರಾಮೀಣಾಭಿವೃದ್ಧಿ ಮಾಡೋದಕ್ಕೆ ಸಾಲ ಕೊಡುತ್ತೆ ನಬಾರ್ಡ್, ಗ್ರಾಮೀಣಾಭಿವೃದ್ಧಿ, ಕೃಷಿ, ಓಕೆ, RRBಗಳ ಮೇಲ್ವಿಚಾರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇದು ಹೊಂದಿದೆ. ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಂತಿರ್ತಾವೆ ನಮ್ಮ ರಾಜ್ಯಕ್ಕೊಂದೊಂದು, ಅವುಗಳನ್ನ ಕೂಡ ಮೇಲ್ವಿಚಾರಣೆ ಮಾಡುತ್ತೆ. ಬಟ್ ಇಂಪಾರ್ಟೆಂಟ್, ನಬಾರ್ಡ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಈ ವಿಷಯ ಅರ್ಥ ಆಗುತ್ತೆ ನೋಡಿ. ನಬಾರ್ಡ್ ವಿಸ್ತರಿಸೋದು ಕಲಿಬೇಕು. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್, ಓಕೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನೀವೇನಾದರೂ ಎಕ್ಸ್ಪ್ಯಾಂಡ್ ಮಾಡಿದ್ರಿ ಅಂದರೆ ಇದರ ಕೆಲಸ ಏನು ಅಂತೇಳಿ ನಿಮಗೆ ಗೊತ್ತಾಗತ್ತೆ. ಓಕೆ, ಇಲ್ಲಿ ಅಗ್ರಿಕಲ್ಚರ್ ಮತ್ತು ರೂರಲ್ ಡೆವಲಪ್ಮೆಂಟ್ಗಾಗಿ ಹುಟ್ಟಿರ್ತಕ್ಕಂಥ ಸಂಸ್ಥೆ ಇದು. ಇದನ್ನು 1981ನೇ ಇಸ್ವಿಯಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂಥೇಳಿ ಒಂದು ಆ್ಯಕ್ಟ್ ಮಾಡಿದರು, ನಬಾರ್ಡ್ ಆ್ಯಕ್ಟ್ ಮಾಡಿದರು 1981ಕ್ಕೆ. ಈ ಆ್ಯಕ್ಟ್ ಪ್ರಕಾರ ಇದು 1982, ಓಕೆ, ಜುಲೈ 1982 ಜುಲೈ 12ರಂದು ಜಾರಿಗೆ ಬಂತು. ಇದು ಜಾರಿಗೆ ಬರಬೇಕಾದ್ರೆ ಕ್ರ್ಯಾಪಿಕ್ ಕಾರ್ಡ್ ಅಂತ ಒಂದು ಕಮಿಟಿ ಮಾಡಿದರು. RBIದವರು ಒಂದು ಕ್ರ್ಯಾಪಿಕ್ ಕಾರ್ಡ್, RBIದಿಂದ ಕ್ರ್ಯಾಪಿಕ್ ಕಾರ್ಡ್ ಅಂತ ಒಂದು ಕಮಿಟಿ ನೇಮಕ ಮಾಡಿದರು. ಈ ಕಮಿಟಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂದರೆ ಬಿ ಶಿವರಾಮನ್, ಓಕೆ, ಬಿ ಶಿವರಾಮನ್ ಅವರು ಮುಖ್ಯಸ್ಥರಾಗಿದ್ದರು. ಇವರ ಒಂದು ಶಿಫಾರಸಿನ ಮೇರೆಗೆ ಈ ನಬಾರ್ಡನ್ನು ಸ್ಥಾಪಿಸ್ತಾರೆ. ಇವರು 1979ರಲ್ಲಿ ಏನು ಕೊಟ್ಟರು, ಶಿಫಾರಸು ಕೊಟ್ಟರು. ಇವರ ಶಿಫಾರಸು ಆಧರಿಸಿ ನಬಾರ್ಡನ್ನು 1981ರ ನಬಾರ್ಡ್ ಆ್ಯಕ್ಟ್ ಪ್ರಕಾರ 1981ರ ನಬಾರ್ಡ್ ಆ್ಯಕ್ಟ್ ಪ್ರಕಾರ 1982ಕ್ಕೆ ನಬಾರ್ಡನ್ನು ಸ್ಥಾಪಿಸ್ತಾರೆ. ಈ ನಬಾರ್ಡನ್ನು ಸ್ಥಾಪಿಸಿದಾಗ ಇಂದಿರಾ ಗಾಂಧಿ ಅವರು ಈ ದೇಶದ ಏನಾಗಿದ್ದರು, ಪ್ರಧಾನಮಂತ್ರಿಗಳು ಆಗಿದ್ದರು. ಓಕೆ, ಈ ಒಂದು ನಬಾರ್ಡ್ ಹೆಡ್ ಕ್ವಾರ್ಟರ್ ಎಲ್ಲಿರುತ್ತೆ ಅಂತ ಕೇಳ್ಬೋದು ನೀವು. ನಬಾರ್ಡ್ ಹೆಡ್ ಕ್ವಾರ್ಟ್ರು ಮಹಾರಾಷ್ಟ್ರ ರಾಜ್ಯದ ಮುಂಬೈದಲ್ಲಿ ಇದರದ್ದೇನಿದೆ ಹೆಡ್ ಕ್ವಾರ್ಟರನ್ನು ನಾವು ಕಾಣಬಹುದು. ದೆಹಲಿಯಲ್ಲಿ ಹೆಡ್ ಕ್ವಾರ್ಟರ್ ಇಲ್ಲ ಇದ್ರದ್ದು, ಮಹಾರಾಷ್ಟ್ರದ ಮುಂಬೈದಲ್ಲಿದೆ, ದಕ್ಷಿಣ ಭಾರತದಲ್ಲಿದೆ. ಓಕೆ, ಇದ್ರದ್ದು ಮೊದಲಿಗೆ 100 ಕೋಟಿ ರೂಪಾಯಿ ಕ್ಯಾಪಿಟಲ್ ಇತ್ತು ಬರೇ. ಬಟ್ ಈಗ ಇದ್ರದ್ದು ಕ್ಯಾಪಿಟಲ್ ಎಷ್ಟಾಗಿದೆ ಅಂದರೆ 30,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಆಗಿದೆ. ಇಷ್ಟೆಲ್ಲ ವಿಷಯ ನಿಮಗೆ ಯಾಕೆ ಹೇಳತ್ತೇನೆ ಅಂದರೆ ನಿಮಗೆ KASದಲ್ಲಿ IASದಲ್ಲಿ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದಾದ್ರೂ ಪ್ರಬಂಧಗಳು ಬಂದಾಗ ಕೃಷಿಯ ಬಗ್ಗೆ ಬರೀಬೇಕಾದ್ರೆ ಕೃಷಿಗೆ ಮುಖ್ಯವಾಗಿ ಓಕೆ ಏನೋ ಸಾಲ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ನಬಾರ್ಡ್ ಇದೆ. ಈ ನಬಾರ್ಡು ಸಾಲವನ್ನು ಕರ್ನಾಟಕ ರಾಜ್ಯಕ್ಕೆ ಕಡಿಮೆ ಕೊಡ್ತಾ ಇದೆಯೋ, ಹೆಚ್ಚು ಕೊಡ್ತಾ ಇದೆಯೋ, ಕಡಿತ ಮಾಡ್ತಾ ಇದೆಯೋ, ಈ ಎಲ್ಲ ವಿಷಯಗಳನ್ನ ನ್ಯೂಸ್ ಪೇಪರಿಂದ ಕಲಿಬೇಕು. 70.65% ಕಡಿತ ಮಾಡ್ತಾ ಇದೆ ನೋಡಿ ಕೃಷಿ ಸಾಲ. ಇದರಿಂದ ರಾಜ್ಯದ ಕೃಷಿಯ ಮೇಲೆ ಕೇಂದ್ರ ಏನು ಮಾಡ್ತಾ ಇದೆ, ಗದಾಪ್ರಹಾರ ಮಾಡ್ತಾ ಇದೆ. ಈ ವರ್ಡ್ಗಳನ್ನೆಲ್ಲ ವಿಚಾರ ಮಾಡ್ಕೊಳ್ಳಿ. ಇದನ್ನೆಲ್ಲ ದಯವಿಟ್ಟು ತಾವು ಇವುಗಳನ್ನ ಬಳಸ್ಕೊಂಡ್ರೆ ನಿಮ್ಮ ಎಸ್ಸೆ ಏನಾಗುತ್ತೆ, ಪವರ್ಫುಲ್ ಆಗುತ್ತೆ. ಸೊ ದ್ಯಾಟ್ ಎಸ್ಸೆ ಪ್ರಿಪ್ರೇಷನ್ ಈಸ್ ಆಲ್ಸೋ 1 ವರ್ಷ ಮಾಡಲೇಬೇಕು ನೀವು. ಎಸ್ಸೆ ಅಂದರೆ ಏನು ತಿಳ್ಕೊಂಬಿಟ್ರಿ ಅಂದರೆ ನೀವು ಇದೇನಪ್ಪ ಎಕ್ಸಾಮ್ ಇರ್ತದೆ 30 ದಿನದಾಗ ತಯಾರು ಮಾಡೋದು, ಒಂದು 10 ಎಸ್ಸೆ ಯಾರೋ ಬರೆದು ಕೊಡ್ತಾರೆ, ಭಯಪಟ್ಟು ಹಾಕೋದು, ಎಕ್ಸಾಮ್ ಬೈದನ್ನು. ಪ್ರಬಂಧವನ್ನು ಖಂಡಿತವಾಗಲೂ ಕೂಡ 1 ವರ್ಷ ನೀವು ಪ್ರಿಪ್ರೇಷನ್ ಮಾಡ್ತಾ ಹೋಗಲೇಬೇಕು. ಅಂದಾಗ ಮಾತ್ರ ನಿಮಗೆ 20ಕ್ಕೆ 18 ಬರ್ತವೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 30ಕ್ಕೆ ಪ್ರಬಂಧ ಇರುತ್ತೆ, ಅಲ್ಲಿ 28 ತೊಗೋಬೇಕು ನೀವು. ಆವಾಗ ನಿಮಗೆ ಪೇಪರ್ 1 ಸ್ಕೋರು ಚೆನ್ನಾಗಾಗುತ್ತೆ. ಓಕೆ ನೋಡಿ, ಪ್ರತಿದಿನ ಈ ವಿಷಯ ಬರುತ್ತೆ. ಕ್ಷೇತ್ರ ಮರು ವಿಂಗಡಣೆ. ಏನು ಕ್ಷೇತ್ರ ಮರು ವಿಂಗಡಣೆ ಇದು? ಈಗ ಸದ್ಯ ನಮ್ಮಲ್ಲಿ 543 ಲೋಕಸಭಾ ಕ್ಷೇತ್ರಗಳಿದೆ, 543 ಕ್ಷೇತ್ರಗಳಿದೆ. ಇದನ್ನು 2026ಕ್ಕೆ ಮತ್ತೆ ಕ್ಷೇತ್ರಗಳ ಮರು ವಿಂಗಡಣೆ ಆಗಲಿದೆ ಸಂವಿಧಾನದ 82ನೇ ವಿಧಿ ಪ್ರಕಾರ. ಈ 2026ಕ್ಕೆ ಮರು ವಿಂಗಡಣೆ ಆಗಬೇಕಾಗಿತ್ತಂದರೆ ಜನಸಂಖ್ಯೆಯ ಮಾನದಂಡನ ಯಾವುದು? ಓಕೆ, ಜನಸಂಖ್ಯೆ ಯಾವುದು ತೊಗೊಳ್ತಾರೆ?
2021ರಲ್ಲಿ ಜನಗಣತಿ ನಡಿಬೇಕಾಗಿತ್ತು, ನಡೆದಿಲ್ಲ. ಈಗ ಪ್ರಸ್ತುತ ಜನಗಣತಿ ನಡಿಬೋದು, 2025ಕ್ಕೆ ನಡಿಬೋದು, 2026ಕ್ಕೆ ನಡಿಬೋದು. ಇದು ನಡೆದ ತಕ್ಷಣ 2026ಕ್ಕೆ ಕ್ಷೇತ್ರಗಳ ಮರು ವಿಂಗಡಣೆ ಏನಾದರೂ ಮಾಡಿದ್ರಂದರೆ ಆವಾಗ ಜನಸಂಖ್ಯೆಯನ್ನು ಆಧರಿಸಿ ಲೋಕಸಭಾ ಕ್ಷೇತ್ರಗಳನ್ನು ಮಾಡ್ತಾರೆ. ಪ್ರಸ್ತುತ 10,11,000 ಜನರಿಗೆ ಒಬ್ಬರು MP ಅದಾರ. ಇದೇನಾದರೂ ಈ ಥರ ಜನರ ಆಧರಿಸಿ ಮಾಡಿದರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶ, ಬಿಹಾರು, ಜಾರ್ಖಂಡು ಇವುಗಳಿಗೆಲ್ಲನೂ ಕೂಡ ಹೆಚ್ಚು ಸೀಟ್ಗಳು ಹೋಗ್ತವೆ. ಜನಸಂಖ್ಯೆ ನಿಯಂತ್ರಣ ಮಾಡಿರ್ತಕ್ಕಂತಹ ಕರ್ನಾಟಕ, ಕೇರಳ, ತಮಿಳುನಾಡು ಇವುಗಳಿಗೆಲ್ಲ ಏನಾಗುತ್ತೆ, ಕಡಿಮೆ ಸೀಟ್ಗಳು ಬರ್ತವೆ ಅಂತ ತಿಳ್ಕೊಂಡು ದಕ್ಷಿಣದ ರಾಜ್ಯಗಳು ಏನು ಮಾಡ್ತಾಯಿದ್ದಾರೆ, ಸಂಸತ್ ಭವನದ ಹೊರಗಡೆ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ನೋಡಿ, ಸಂಸತ್ ಭವನದ ಹೊರಗೆ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ಅದೇ ರೀತಿ ಇಲ್ಲೊಂದು ಸಣ್ಣ ನ್ಯೂಸ್ ಇದೆ ನೋಡಿ, ಡೀಪ್ ಸೇಕ್ ಅಂತಕ್ಕಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಎಸೆ ಬರ್ತವೆ. ಡೀಪ್ ಸೀಕ್ ಅಂತಕ್ಕಂಥದ್ದು ಕೃತಕ ಬುದ್ಧಿಮತ್ತೆಯ ಆ್ಯಪ್ ಇದೊಂದು. ಯಾವ ದೇಶದ್ದು? ಚೀನಾದು. ಇದು ಅಬ್ಜೆಕ್ಟಿವ್ ಟೈಪ್ ಏನು ಬರ್ಬೋದು ನಿಮ್ಗೆ, ಇದು ಕ್ವಶನನ್ನು ಬರ್ಬೋದು. ಅಬ್ಜೆಕ್ಟಿವ್ ಟೈಪ್ದಲ್ಲಿ ಪೇಪರ್ 2ದಲ್ಲಿ ಪ್ರಶ್ನೆ ಬರ್ಬೋದು. ಅದಾದ ನಂತರ ಇನ್ನೊಂದು ನಿಮಗೆ ಎಸೆ ಯಾವಾಗಲೂ ಕೇಳ್ತಿರ್ತಾರೆ, ಪರಿಸರ ಮಾಲಿನ್ಯದ ಬಗ್ಗೆ ನಿಮ್ಗೆ ಎಸೆ ಬರ್ಬೋದು. ಪರಿಸರ ಮಾಲಿನ್ಯ ಬರೆಯುವಾಗ ಬರಿತೀರಿ ನೀವು ಏನಂತ, ಯಾವ್ಯಾವ ಥರ ಪರಿಸರ ಮಾಲಿನ್ಯ ಅದಾವ: ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಮತ್ತು ನೀರು, ವಾಯು, ಶಬ್ದ ಬರಿತಿರ್ತಿರಲ್ಲ. ಆವಾಗ ಇಲ್ಲೊಂದು ಇಂಪಾರ್ಟೆಂಟ್ ಬಂತು ನೋಡಿ, ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟ. ದೆಹಲಿ ಅತಿ ಹೆಚ್ಚು ವಾಯು ಮಾಲಿನ್ಯ ಹೊಂದಿರತಕ್ಕಂತಹ ರಾಜ್ಯ ಅಂಥೇಳಿ ನಾವು ಹೇಳ್ತಿರ್ತೀವಿ. ಈಗ ದೆಹಲಿ ಇಲ್ಲ, ಮೇಘಾಲಯ ಬಂದಿದೆ. ಮೇಘಾಲಯದಲ್ಲಿರ್ತಕ್ಕಂಥ ಬರ್ನಿ ಹಾಟ್ ಅಂತಕ್ಕಂಥದ್ದು. ಇದನ್ನು ವರದಿಯನ್ನು ಮಾಡಿದವರು ಯಾರಂದರೆ ಸ್ವಿಟ್ಜರ್ಲ್ಯಾಂಡ್ನ ವಾಯು ಗುಣಮಟ್ಟ ತಂತ್ರಜ್ಞಾನ ಕಂಪ್ನಿಯಾಗಿರ್ತಕ್ಕಂಥ AQ ಅಂತಕ್ಕಂತಹ ಒಂದು ಸಂಸ್ಥೆ ಮಾಡಿದೆ. ದಿ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಂತಕ್ಕಂಥದ್ದನ್ನು 2024 ಅಂಥೇಳಿ ಹೆಡ್ಡಿಂಗ್ ಇಟ್ಟ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ 20 ಅತಿ ಹೆಚ್ಚು ಮಾಲಿನ್ಯವನ್ನು ಹೊಂದಿರತಕ್ಕಂತಹ ನಗರಗಳ ಪಟ್ಟಿ ಮಾಡಿದೆ. ಔಟ್ ಆಫ್ 20, 13 ನಗರಗಳು ಯಾವುದವ, ನಮ್ಮ ಭಾರತದೂ ಅದಾವೆ. ಅದರಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯವನ್ನು ಹೊಂದಿರತಕ್ಕಂತಹ ನಗರ ಯಾವುದಂದರೆ ಬರ್ನಿ ಹಾಟ್, ಸೆಕೆಂಡು ದೆಹಲಿ, ಥರ್ಡು ಮುಲ್ಲಂಪುರ್ ಪಂಜಾಬ್, 4th 6th ಫರೀದಾಬಾದ್, 8 ಯಾವುದಿದೆ ಲೋಣಿ, 9 ನವದೆಹಲಿ. ನೋಡಿ, ಆವಾಗ ನವದೆಹಲಿ ಏನಾಗ್ತಿತ್ತು, ಎಲ್ಲ ಕಡೆ ಫಸ್ಟ್ ಇರ್ತಿತ್ತು. ಈ ಸರಿ ನವದೆಹಲಿ ಏನಾಗಿದೆ, 9th ನಂಬರ್ದಲ್ಲಿ ಬಂದಿದೆ. ಆಮೇಲೆ ನೆಕ್ಸ್ಟ್ ಯಾವುದಿದೆ ಅಂದರೆ ಹರಿಯಾಣ, ಗುರುಗ್ರಾಮ, ರಾಜಸ್ಥಾನದ ಗಂಗಾನಗರ, ಗ್ರೇಟರ್ ನೋಯ್ಡಾ ಉತ್ತರ ಪ್ರದೇಶ, ರಾಜಸ್ಥಾನದ ಭಿವಾಡಿ, ಮುಜಾಫರ್ನಗರ ಉತ್ತರ ಪ್ರದೇಶ್, ರಾಜಸ್ಥಾನದ ಹನುಮಗಢ, ಉತ್ತರ ಪ್ರದೇಶದ ನೋಯ್ಡಾ. ಉತ್ತರ ಪ್ರದೇಶದ 1, 2, 3 ನೋಡಿ, 3, 4 ಉತ್ತರ ಪ್ರದೇಶದಿದೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೀವು ತಿಳ್ಕೊಳ್ಳಿ, ದಕ್ಷಿಣದ ರಾಜ್ಯಗಳು ಒಂದೂ ಇಲ್ಲ. ಎಲ್ಲ ಉತ್ತರದ ರಾಜ್ಯಗಳನ್ನೇ ಇದೆ. ಜಗತ್ತಿನ ಅತಿ ಹೆಚ್ಚು ವಾಯುಮಾಲಿನ್ಯ ಹೊಂದಿರತಕ್ಕಂಥ 10 ನಗರಗಳ ಪೈಕಿ 6 ನಗರಗಳು ಭಾರತದಲ್ಲಿದೆ. 20 ನಗರಗಳ ಪೈಕಿ 13 ನಗರ ಭಾರತದಲ್ಲಿದೆ. ಸೊ ದ್ಯಾಟ್ ಈ ವಿಷಯಗಳನ್ನ ನೀವು ಪರಿಸರ ಮಾಲಿನ್ಯ ಎಸೆ ಬರೆಯುವಾಗ ಈ ಅಂಕಿಅಂಶಗಳನ್ನ ಹಾಕಿಬಿಟ್ರೆ, ಭಾರತದ ಸ್ಥಿತಿಗತಿಯಲ್ಲಿದೆ ಅಂಕಿಅಂಶ ಹಾಕಿದ್ದಾರೆ, ದೆಹಲಿಯ ಸ್ಥಿತಿಗತಿಗಳನ್ನ ಹಾಕಿದ್ದಾರೆ, ಬೆಂಗಳೂರಿನ ಸ್ಥಿತಿಗತಿನೂ ಕೂಡ ಹಾಕಿದ್ದಾರೆ ಇದರಲ್ಲಿ. ಈ ಥರ ನೀವು ಈಗ ಏನೋ ಈ ಥರ ಈ ಮ್ಯಾಪ್ ಹಾಕಿದೆ ನೋಡಿ, ಇಲ್ಲೊಂದು ಮ್ಯಾಪ್ ಹಾಕಿದೆ ನಾನು, ಇಲ್ಲೇ ದೆಹಲಿ ಬಂತು, ಇಲ್ಲಿ ಬೆಂಗಳೂರು ಬಂತು. ಈ ತರಹದ ಪೈ ನಕ್ಷೆಗಳು ಮತ್ತು ಈ ಥರ ಮ್ಯಾಪ್ಗಳನ್ನ ಹಾಕಿ ತಾವು ಬಿಡಿಸೋದ್ರಿಂದ ಅತಿ ಹೆಚ್ಚು ಅಂಕಗಳು ಬರೋದಕ್ಕೆ ಸಾಧ್ಯ ಇದೆ. ನೋಡಿ, ಪ್ರತಿದಿನ ಬರ್ತಾಯಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂಥದ್ದು. ಪ್ರತಿದಿನ ನ್ಯೂಸ್ ಪೇಪರ್ದಲ್ಲಿ ಬರ್ತಾಯಿದೆ ಅಂದರೆ ಮುಂದೆ ಪರೀಕ್ಷೆಯಲ್ಲಿ ಇದೇನು ಬರುತ್ತೆ, ಪ್ರಬಂಧ ಬಂದೇ ಬರುತ್ತೆ, ಡೌಟೇ ಇಲ್ಲ. ಸೊ ದಟ್ ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ AI ಬಳಸಿ ದೊಡ್ಡ ಬದಲಾವಣೆ ತರಲು ಸಾಧ್ಯ. ಹೆಡ್ಡಿಂಗ್ ಮೇಲೆ ಗೊತ್ತಾಗಿಬಿಡ್ತೈತೆ ನಿಮಗೆ, ಇದು AIದ ಪರವಾಗಿದೆಯೋ ಅಥವಾ ವಿರೋಧವಾಗಿದೆಯೋ ಅಂತ. ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಈ ಎರಡೂ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಸೋದ್ರಿಂದ ದೊಡ್ಡ ಬದಲಾವಣೆ ಬರಲು ಸಾಧ್ಯ. AI ಪರವಾಗಿಯೂ ಬರಿಬೇಕು, AI ವಿರೋಧವಾಗಿಯೂ ಬರಿಬೇಕಿರ್ತದೆ. ಪರ ವಿರೋಧ ಬಗ್ಗೆ ಕೇಳ್ತಾನೆ, ಇದು AI ಒಂದು ವರವೋ ಶಾಪವೋ ಅಂತ ಕೇಳ್ತಾನೆ. ಸೊ ದಟ್ ಆವಾಗ ಆರೋಗ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಇನ್ನೂ ಕೂಡ ಹಲವಾರು ಕ್ಷೇತ್ರಗಳಿದೆ. ಕೃಷಿ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರ ಬರ್ತದೆ. ಯಾವ ಕ್ಷೇತ್ರ ಬರ್ತದೆ? ವೈದ್ಯಕೀಯ ಕ್ಷೇತ್ರ, ರಕ್ಷಣಾ ಕ್ಷೇತ್ರ ಅಂತ ಬರ್ತದೆ.
ಬಾಹ್ಯಾಕಾಶ ಕ್ಷೇತ್ರ ಅಂತ ಬರ್ತದೆ. ಯಾವ ಕ್ಷೇತ್ರ? ಬಾಹ್ಯಾಕಾಶ ಕ್ಷೇತ್ರ. ಹೀಗೆ ಒಂದು 7-8 ಕ್ಷೇತ್ರಗಳಲ್ಲಿ ಏನು ಅನುಕೂಲತೆ ಮಾಡ್ತಾ ಇದೆ ಅನ್ನೋದನ್ನು ಬರೆಯೋದು. ಅದೇ ರೀತಿಯಾಗಿ ಇದರ ಅನಾನುಕೂಲತೆಗಳೇನಿದೆ ಅಂತ ಒಂದು 5-10 ಪಟ್ಟಿ ಮಾಡೋದು. ಒಂದನೇದೇನು, ಇದರಲ್ಲಿ ನೈತಿಕತೆಯನ್ನು ಇದರಿಂದ ನಿರೀಕ್ಷಿಸುವುದು ಸಾಧ್ಯ ಇಲ್ಲ. ಓಕೆ. ಎರಡನೇದು, ಇದರಿಂದ ನಮ್ಮ ದೇಶದಲ್ಲಿ ಈಗಾಗಲೇ ನಿರುದ್ಯೋಗ ಸಾಕಷ್ಟಿದೆ, ಇನ್ನೂ ಅತಿ ಹೆಚ್ಚು ನಿರುದ್ಯೋಗ ಆಗುವ ಸಾಧ್ಯತೆ ಇದೆ ಅಂಥೇಳಿ ಬರಿಬೋದು. ಜೊತೆಗೆ ಇದರದ್ದೇನು, ಅಂತಃಕಲಹ ಉಂಟಾಗ್ತಾವಂತ ಬರಿಬೋದು. ಓಕೆ. ಅಂತಃಕಲಹಗಳು ಯಾರ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಇಲ್ಲಿ ಸೈಬರ್ ಅಪರಾಧಗಳು ಇದರಿಂದ ಹೆಚ್ಚಾಗ್ತಾವಂತ ಬರಿಬೋದು. ಈಗಾಗಲೇ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ, ಇನ್ನು ಸೈಬರ್ ಅಪರಾಧಗಳು ಹೆಚ್ಚಾಗಿಬಿಡ್ತಾವಂತ ಬರಿಬೋದು. ಸೊ ದ್ಯಾಟ್ ಈ ಥರ ಇದರ ಅನಾನುಕೂಲತೆಗಳು ಏನದಾವ ಅಂಥೇಳಿ ಪಟ್ಟಿ ಮಾಡ್ಬೋದು ನಾವು. ಇದನ್ನು ಆರ್ಟಿಕಲನ್ನು ನೀಟಾಗಿ ಓದಿ ಕಟ್ ಮಾಡಿ ಇಟ್ಕೊಳ್ಳಿ. ಇದಾದ ನಂತರ ಪ್ರತಿದಿನ ನೀವು ಮಾಣಿಕ್ಯ ಮೂವಿ ನೋಡಿರ್ತೀರಿ. ಮಾಣಿಕ್ಯ ಮೂವಿದಲ್ಲಿ ಒಬ್ಬರು ಹೀರೋಯಿನ್ ಇದ್ದಾರೆ. ಅವರು ದುಬೈಗೆ ಹೋಗಿ ದುಬೈದಿಂದ ಏನು ತರ್ತಾಯಿದ್ರು, ಚಿನ್ನವನ್ನು ತೊಗೊಂಬರ್ತಾಯಿದ್ರು, ಸಿಕ್ಕಿ ಬಿದ್ದಿದ್ದಾರೆ. ಸೊ ದ್ಯಾಟ್ ಆ ಕಾರಣಕ್ಕೆ ಚಿನ್ನ ಕಳ್ಳ ಸಾಗಣೆ ಅನಿಯಂತ್ರಿತ ದಂಧೆ ಅಂತ ಒಂದು ಆರ್ಟಿಕಲ್ ಬಂದಿದೆ. ಇದು ನಿಮಗೆ ಒಂದು ಸಲ ಓದಿ ಸುಮ್ಮನೆ ಬಿಟ್ಟುಬಿಡಿ. ಇನ್ನು ಕರ್ನಾಟಕದಲ್ಲಿ ಮಾನ್ಯತೆ ಪಡೆದ ನವೋದ್ಯಮ 16,954 ನವೋದ್ಯಮ ಅಂತ ಬಂದಿದೆ. ಓಕೆ. ನೋಡಿ, ಇದ್ರ ಬಗ್ಗೆನೂ ಎಸ್ಸೆ ಬರ್ಬೋದು. ಸ್ಟಾರ್ಟ್ ಅಪ್ ಅಂತ ಕರಿತೀವಿ. ಏನಂತ? ಸ್ಟಾರ್ಟಪ್ಸ್ ಕಂಪ್ನಿಗಳು. ಓಕೆ. ಸ್ಟಾರ್ಟಪ್ಸ್ ಕಂಪ್ನಿಗಳು ದೇಶದಲ್ಲಿ 1,61,150 ಸ್ಟಾರ್ಟಪ್ ಕಂಪ್ನಿಗಳಿದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ ಕಂಪ್ನಿಗಳು ಹೊಂದಿದೆ, 28,511. ಕರ್ನಾಟಕದಲ್ಲಿ 16,954 ಸ್ಟಾರ್ಟಪ್ ಕಂಪ್ನಿಗಳದಾವ ಅಂತೇಳಿ ಅಂಕಿ ಸಂಖ್ಯೆಗಳನ್ನ ಕೊಟ್ಟರು ಅವರು. ಹಾಗಾದರೆ ಈ ಸ್ಟಾರ್ಟಪ್ಗಳಂದ್ರೆ ಯಾವ್ದ್ಯಾವುದು ನಿಮ್ಗೆ ಈಗಲೇ ಗೊತ್ತಿರ್ತೈತಿ. ಓಲಾ ಯೂಸ್ ಮಾಡಿರ್ತಿರಲ್ಲ ನೀವು. ಓಲಾ ಕ್ಯಾಬ್ ಒಂದು ಸ್ಟಾರ್ಟಪ್ ಕಂಪ್ನಿ. ಸ್ವಿಗ್ಗಿದಲ್ಲಿ ನೀವು ಏನು ಊಟ ಆರ್ಡ್ರ್ ಮಾಡ್ತಿರಲ್ಲ, ಅದು ಕೂಡ ಸ್ಟಾರ್ಟಪ್ ಕಂಪ್ನಿ. ಏನಾದರೂ ಒಂದು ನೀವು ಪೇಮೆಂಟ್ ಮಾಡಿ ಒಂದು ಯಾವುದೋ ಆನ್ಲೈನ್ ಕ್ಲಾಸ್ ಪೇಮೆಂಟ್ ಮಾಡತ್ತಿದ್ರಂದ್ರೆ ರೇಜರ್ ಪೇ ಅಂತ ಬರುತ್ತೆ ನೋಡಿ, ಅದು ಕೂಡ ಏನು ಸ್ಟಾರ್ಟಪ್ ಕಂಪ್ನಿ. ಪೇಟಿಎಮ್ ಅಂತೇಳಿ ನೀವು ಯೂಸ್ ಮಾಡ್ತಿರಲ್ಲ, ಪೇ ಥ್ರೋ ಮೊಬೈಲ್, ಪೇಟಿಎಮ್ ಅಂದರೆ ಅದು ಕೂಡ ಏನೋ ಒಂದು ಸ್ಟಾರ್ಟಪ್ ಕಂಪ್ನಿ ಆಗಿದೆ. Dream11 ಕ್ರಿಕೆಟ್ ಆಡೋರಿಗೆ ಗೊತ್ತಿರ್ತದೆ. Dream11 ಇದು ಸ್ಟಾರ್ಟಪ್ ಕಂಪ್ನಿ ಆಗಿದೆ. ಇವು ಅನ್ ಅಕಾಡೆಮಿ ಅಂತ ಒಂದು ಬರ್ತಿತ್ತು ಮೊದಲು, ಈಗ ಮುಚ್ಕೊಂಡು ಹೋಗಿದೆ. ಅನ್ ಅಕಾಡೆಮಿ ಅಂತ ಒಂದು ಬರ್ತಿತ್ತು, ಆನ್ಲೈನ್ ಎಜುಕೇಷನ್ ಕೊಡ್ತಿತ್ತು. ಇದು ಕೂಡ ಒಂದು ಸ್ಟಾರ್ಟಪ್ ಕಂಪ್ನಿ. ರ್ಯಾಪಿಡೋ ಅಂತ ಒಂದಿದೆ. ಇವೆಲ್ಲ ಸ್ಟಾರ್ಟಪ್ ಕಂಪ್ನಿಗಳು. ಈ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಯುನಿಕಾರ್ನ್ ಅಂತ ಬರ್ತದೆ. ಇನ್ನೊಂದು ಕಾನ್ಸೆಪ್ಟು ಅದನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ಯುನಿಕಾರ್ನ್. ಈ ಸ್ಟಾರ್ಟಪ್ ಕಂಪ್ನಿದಲ್ಲಿ ಯಾವುದು ಸ್ಟಾರ್ಟಪ್ ಕಂಪ್ನಿ $1 ಬಿಲಿಯನ್ ಮೌಲ್ಯವನ್ನು ಹೊಂದತ್ಲ, ಅದನ್ನು ನಾವು ಯುನಿಕಾರ್ನ್ ಸ್ಟಾರ್ಟಪ್ ಕಂಪ್ನಿ ಅಂತ ಕರಿತೀವಿ. ಸೊ ದಟ್ ಈ ಸ್ಟಾರ್ಟಪ್ ಕಂಪ್ನಿಗಳು ಹುಟ್ಟು, ವಿಕಾಸ, ಬೆಳವಣಿಗೆ, ಈ ಸ್ಟಾರ್ಟಪ್ ಕಂಪ್ನಿಗಳಿಂದ ರಾಜ್ಯದ ಮೇಲೆ ಮತ್ತು ದೇಶದ ಮೇಲೆ ಏನಾಗಿದೆ, ಏನು ಪರಿಣಾಮ ಬೀರಿದೆ ಅಂತಕ್ಕಂಥ ಎಸೆಗಳು ಕೂಡ ಬರ್ಬೋದು. ಇನ್ಮೇಲೆ ಕೃಷಿ ಬಗ್ಗೆ ಸಂಬಂಧಪಟ್ಟ ಹಾಗೆ ಕೃಷಿಕರ ಬಗ್ಗೆ ಏನಾದರೂ ಎಸೆಗಳು ಬಿದ್ದಾಗ ಇದನ್ನು ನೆನಪಿಟ್ಕೊಂಡ್ಬಿಡಿ. ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತಂತು. ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ವರ್ಷದಲ್ಲಿ 6,000 ರೂಪಾಯಿ ಕ್ಯಾಶ್ ಕೊಡ್ತಕ್ಕಂಥ ಯೋಜನೆ. ಯಾರಿಗೆ? ರೈತರಿಗೆ ಕ್ಯಾಶ್ ಕೊಡ್ತಕ್ಕಂಥ ಯೋಜನೆ. ಇದು ಕೂಡ ಉಚಿತ ಕೊಡುಗೆ ತಾನೇ. ತಿಳ್ಕೊತಿರೋ, ಇದನ್ನೇನು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಿರೋ? ಇಟ್ ಈಸ್ ಲೆಫ್ಟ್ ಯು. ಸೊ ದ್ಯಾಟ್ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಸರ್ಕಾರಗಳು ಯಾವುದೇ ಭೇದ ಭಾವ ಇಲ್ಲದೆ ಜನರಿಗೆ ನೇರವಾಗಿ ಹಣವನ್ನು ಹಂಚ್ತಕ್ಕಂತಹ ಕೆಲಸವನ್ನು ಮಾಡ್ತಾಯಿದೆ. ಇದರಲ್ಲಿ ನಾ ಮುಂದೆ ತಾ ಮುಂದೆ ಅಂತ ಮಾಡ್ತಾಯಿದೆ. ಇದರಲ್ಲಿ ಯಾರನ್ನೂ ಹೊಗಳಬೇಕಾಗಿಲ್ಲ, ಯಾರನ್ನು ತೆಗಳಬೇಕಾಗಿಲ್ಲ. ಅದನ್ನು ನೀವು ಉಚಿತ ಕೊಡುಗೆ ಅಂತ ಕರಿತಿರೋ ಅಥವಾ ಅದನ್ನು ಇನ್ವೆಸ್ಟ್ಮೆಂಟ್, ರೈತರ ಮೇಲೆ ಮಾಡಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊತಿರೋ ನಿಮಗೆ ಬಿಟ್ಟು ವಿಚಾರ. ನೀವು ಯಾವ ಥರ ನಿಮ್ಮ ಬರಿತಿರಲ್ಲ, ಅಲ್ಲಿ ನಿಮ್ಮ ಆಶಾವಾದ ಮತ್ತು ನಿರಾಶಾವಾದ ಏನಾಗ್ತದೆ ಅಲ್ಲಿ ಬೆಳಕಿಗೆ ಬರ್ತದೆ. 2011ರ ಜನಗಣತಿ ಪ್ರಕಾರ ದೇಶದಲ್ಲಿ 26.3 ಕೋಟಿ ಜನರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಈ ಅಂಕಿಅಂಶಗಳನ್ನ ನೀವು ಕೃಷಿ ಎಸೆ ಬರೆಯುವಾಗ ಬರಿಬೋದು. ಇದರಲ್ಲಿ 14.43 ಕೋಟಿ ಜನ ಕೃಷಿ ಕಾರ್ಮಿಕರಿದ್ದು 11.87 ಜನ ಮಾತ್ರ ಕೃಷಿಕರದ. ಕಿಸಾನ್ ಸಮ್ಮಾನ್ ಯೋಜನೆ ಯಾರ ಹೆಸರಲ್ಲೇ ಹೊಲ ಇದೆಯೋ ಅವ್ರಿಗೆ ಮಾತ್ರ 6,000 ರೂಪಾಯಿ ಕೊಡ್ತಾಯಿದೆ. ಓಕೆ. ಹೊಲ ಯಾರಿಗಿಲ್ಲಲ್ಲ ಅವ್ರಿಗೆ ಇದು ಅಮೌಂಟ್ ಕೊಡತ್ತಿಲ್ಲ. ಅದಕ್ಕಾಗಿ ನಮ್ಮ ಕರ್ನಾಟಕದ MP ಒಬ್ಬರು ಈ ಕ್ವಶನ್ ಕೇಳಿದ್ದಾರೆ. ಕರ್ನಾಟಕದ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಬ್ಬರು ಈ ಕ್ವಶನ್ ಕೇಳಿ, ನೀವು ನಮ್ಮ ಕರ್ನಾಟಕದ MP ಯಾರಂದರೆ ಕುಮಾರ್ ಜಿ ನಾಯಕ್ ಅಂತೇಳಿ, ಇವರು DC ಆಗಿದ್ದರು ಮೊದಲು. ಕುಮಾರ್ ಜಿ ನಾಯಕ್ ಅವರು DC IAS ಆಫೀಸರ್. ಇವರೀಗ MP ಆಗಿ ಸೆಲೆಕ್ಟ್ ಆಗಿದ್ದಾರೆ. ಓಕೆ. ಮೈಸೂರಲ್ಲಿ DC ಆಗಿ ಕೆಲಸ ಮಾಡಿದರು. ಓಕೆ. ಮೈಸೂರಿನಲ್ಲಿ DC ಆಗಿ ಕೆಲಸ ಮಾಡಿದವರು ಈಗ ಲೋಕಸಭೆ ಸದಸ್ಯರಾಗಿದ್ದಾರೆ. ಅವರು ಕ್ವಶನ್ ಕೇಳಿದ್ದಾರೆ, ಬರೀ ನೀವು ಹೊಲ ಇದ್ದವ್ರಿಗಟ್ಟ 6,000 ಕೊಡತ್ತೀರಿ,
ಈ ಹೊಲ ನಂಬಿ 14.43 ಕೋಟಿ ಜನ ಅದೇ ಮತ್ತೊಬ್ಬರು ಹೊಲದಾಗ ಕೆಲಸ ಮಾಡ್ತಕ್ಕಂಥ ಜನ ಇವರು. ನೀವು ಅವ್ರಿಗೆ ಕೊಡ್ರಿ, ಹೊಲದಾಗ ಕೆಲಸ ಮಾಡೋರ್ಗಿಂತ ಪರಿಸ್ಥಿತಿ ಇವ್ರದ್ದು ಕೆಟ್ಟೈತಿ ಅಂತೇಳಿ ಅವ್ರದ್ದು ವಾದವಾಗಿದೆ. ಇನ್ನು ನೆಕ್ಸ್ಟು ನಮ್ಮ ಪ್ರಧಾನಮಂತ್ರಿಯವರು ನೋಡಿ ಒಂದು ದೇಶಕ್ಕೆ ಹೋಗಿದ್ದಾರೆ, ಮಾರಿಷಸ್ ಅಂತಕ್ಕಂಥ ದೇಶ. ಈ ದೇಶದಲ್ಲಿ ನನಗೆ ಏನು ಇಂಪಾರ್ಟೆಂಟ್ ಅನ್ನಿಸ್ತಂದರೆ ಒಟ್ಟು 12 ಲಕ್ಷ ಜನಸಂಖ್ಯೆ ಇದೆ ಅಂತ ಮಾರಿಷಸ್ದು 12 ಲಕ್ಷ ಜನಸಂಖ್ಯೆ ಇದೆ ಅಂತೆ. ಅದರಲ್ಲಿ 70% ಜನ ಯಾರಿದ್ದಾರೆ, ನಮ್ಮ ಭಾರತದವರೇ ಇದ್ದಾರೆ ಅಂತಕ್ಕಂಥ ಸುದ್ದಿ ಬಂದಿದೆ. ಸೊ ದ್ಯಾಟ್ ಇವತ್ತು 15 ನಿಮಿಷ ಕ್ಲಾಸ್ ಮಾಡಬೇಕಂದಿದ್ದೆ, 20 ನಿಮಿಷ ಆಗಿದೆ. ಸೊ ದ್ಯಾಟ್ ಪ್ರತಿದಿನ ಈ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಏನೋ ಕೆಲವೊಂದು ಸ್ಕಿಲ್ಸ್ಗಳನ್ನು, ಎಸೆ ಬರಿತಕ್ಕಂಥ ಸ್ಕಿಲ್ಸ್ಗಳನ್ನ ನಿಮಗೆ ಡಿಕೋಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದು ನೀವು ಕನಿಷ್ಠ ಏನೂ ಇಲ್ಲ ಅಂದರೆ ಒಂದು 90 ಡೇಸ್ ಆದರೂ ಇದನ್ನು ಕಲಿತಾ ಹೋದಾಗ ಮಾತ್ರ ನಿಮಗೆ ಈ ಕ್ಲೂ ಸಿಗುತ್ತೆ. ನಾನು ಕೂಡ ಪ್ರಾಮಿಸ್ ಮಾಡ್ತೀನಿ, ಅಟ್ಲೀಸ್ಟ್ ಡೈಲಿ ನೈಟ್ 11ರವರೆಗೆ 10ರಿಂದ 11ರವರೆಗೆ ನಾ ಕ್ಲಾಸ್ಗಳನ್ನ ಮಾಡಿ ಹಾಕ್ತೀನಿ. ಒಂದು 90 ಡೇಸ್ ಆದರೂ ನೀವು ಕೇಳಿದ್ರಿ ಅಂದರೆ ನಿಮಗೊಂದು ಫ್ರೀಯಾಗಿ ಎಸ್ಎ ಫೌಂಡೇಶನ್ ಕೋರ್ಸ್ ಆಗುತ್ತೆ. ಇಟ್ ಈಸ್ ಎಸ್ಎ ಫೌಂಡೇಶನ್ ಕೋರ್ಸ್ ಆಗುತ್ತೆ. ಈ ಎಸ್ಎ ಫೌಂಡೇಶನ್ ಕೋರ್ಸನ್ನು ಇಲ್ಲಿವರೆಗೆ ಆನ್ಲೈನ್ದಲ್ಲೇ ಆಗಲಿ ಆಫ್ಲೈನ್ದಲ್ಲೇ ಆಗಲಿ ಯಾರೂ ಕೂಡ ಕಲಿಸಿಲ್ಲ. ಎಸ್ಎ ಬರೀತಾರೆ, ಈ ಥರ ಬರಿಬೇಕಂತ ಹೇಳ್ತಾರೆ, ಎಸ್ಎ ಬರೆದದ್ದನ್ನೇ ಎಕ್ಸ್ಪ್ಲೇನ್ ಮಾಡ್ತೀವಿ ನಾವು ಕೂಡ. ಈ ಥರ ಫೌಂಡೇಶನನ್ನು ಯಾಕೆ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಾವು ಬರೆದು ಕೊಟ್ಟರು ಕೂಡ ವಿದ್ಯಾರ್ಥಿಗಳಿಗೆ ಹೆಂಗೆ ಬರೆದಿರಿ ಅಂತ ಕೇಳತ್ತಾರೆ. ಆ ಕಾರಣಕ್ಕೆ ಈ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ, ಇಷ್ಟ ಆಗಿದೆ ಅಂತೇಳಿ ಏನು ಮಾಡಿ ಕಮೆಂಟ್ ಮಾಡಿ. ಬಿಕಾಸ್ 10 ಜನ ಇಷ್ಟಪಟ್ಟರೆ ಸಾಕು. ಅಟ್ಲೀಸ್ಟ್ 10 ಜನ ಇಷ್ಟಪಟ್ಟರು ಕೂಡ ರಾತ್ರಿ 10 ಗಂಟೆಗೆ ನಾವು ನಿಮ್ಮ ಸಲುವಾಗಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೇವೆ. ಓಕೆ, 10-10 ಓಕೆ, 20-20 ಅಲ್ಲ, ಇದು 10-10 ಗೇಮ್. ರಾತ್ರಿ 10 ಗಂಟೆಗೆ ನಾವೆಲ್ಲ ಆಫೀಸ್ ಕೆಲಸ ಮುಗಿಸ್ಕೊಂಬಂದು ಇಲ್ಲಿ ಏನಾದರೂ ನಿಮಗೋಸ್ಕರ ಕೆಲಸ ಮಾಡಬೇಕಾಗಿತ್ತಂದರೆ ಅಟ್ಲೀಸ್ಟ್ 10 ಜನ ಆದರೂ ಇದ್ರ ಉಪಯೋಗ ತೊಗೋಬೇಕಂತಕ್ಕಂಥದ್ದು ಅಷ್ಟೇ. ಅಟ್ಲೀಸ್ಟ್ 10 ಜನರಲ್ಲಿ ನಾನು ಇದ್ದೀನಿ ಅಂಥೇಳಿ ಯಾರಾದರೂ ಕಮೆಂಟ್ ಮಾಡಿದರೆ ನಾವು ಪ್ರತಿದಿನ ಈ ತರಗತಿಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯ ಮಾಡ್ತಾಯಿದ್ದೀವಿ. ನಮಸ್ಕಾರ, ಗುಡ್ ನೈಟ್.